187 ಕೋಟಿ ರೂಪಾಯಿ ಹಗರಣದಲ್ಲಿ ಬಿ ನಾಗೇಂದ್ರ ಬಲಿಪಶು. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅನುಕಂಪ ತೋರಿಸ್ತಾ ಇದ್ದಾರೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅನುಕಂಪ ತೋರಿಸಿದ್ದಾರೆ. ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡ ವ್ಯಕ್ತಿಗಳನ್ನ ಹೊರಗೆಳಿಬೇಕು. ಕೇವಲ ಶಾಸಕ ಬಿ ನಾಗೇಂದ್ರ ಬಲಿಪಶು ಮಾಡಲಾಗಿತ್ತು. ಈಗ ಸಚಿವ ಸ್ಥಾನ ನೀಡಿ ಕೈ ನಾಯಕರು ಓಲೈಕೆ ಮಾಡ್ತಾ ಇದ್ದಾರೆ. ಬಿ ನಾಗೇಂದ್ರಗಾದ ಸ್ಥಿತಿ ಬಗ್ಗೆ ನನಗೆ ನೋವಿದೆ, ಅನುಕಂಪ ಇದೆ ಅಂತ. ಭ್ರಷ್ಟಾಚಾರ ಅಂತ ಬಂದ್ರೆ ಮೂರು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗ್ಬಿಡ್ತಾರೆ. ಆ ಕೇಸಲ್ಲಿ ಅನೇಕರಿದ್ದಾರೆ, ಅದು ಬಹಿರಂಗ ಆಗ್ಬೇಕು. ತಪ್ಪಿತಸ್ಥರು ಯಾರೇ ಆಗಿದ್ರು ಕಾನೂನು ಕ್ರಮ ಆಗಬೇಕು ಅಂತ ಬಳ್ಳಾರಿಯಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. 187 ಕೋಟಿ ನಮ್ಮ ನಾಗೇಂದ್ರ ನುಂಗಿದ ಅಂತ ಹೇಳಿ ನಮ್ಮವರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ರು. ಆದ್ರೆ ನಾನಂತೂ ಒಂದು ಮಾತನ್ನು ಹೇಳಿದ್ದೆ, ನಾಗೇಂದ್ರ ಒಬ್ಬನೇ ನುಂಗಿಲ್ಲ. ಅವನ ಇದಕ್ಕೆ ಏನಂದ್ರೆ ಬೆಣ್ಣೆ ಹಚ್ಬಿಟ್ಟು ಕೃಷ್ಣನ ಒಂದು ಬೂತಿಗೆ ಎಲ್ಲರೂ ಕೂಡ ಸ್ನೇಹಿತರು ಬೆಣ್ಣೆ ತಿಂದಂಗೆ ನಾಗೇಂದ್ರಗೆ ಪಾಪ ಅವ್ನಿಗೆ ಏನಾದ್ರು ಟೋಟಲ್ ಒಂದು 10-20% ಅಮೌಂಟ್ ಕೊಟ್ಟಿರ್ತಾರೆ. ಉಳಿದಿಂದೆಲ್ಲ ಕೂಡ ತೆಲಂಗಾಣ, ಬಳ್ಳಾರಿ, ಗೋವಾ ಎಲೆಕ್ಷನ್ಗೆ ಹಣ ಬಳಸಿದ್ದಾರೆ. ಇದರಲ್ಲಿ ನಾಗೇಂದ್ರನ ಮುಂದೆ ಇಟ್ಟಿದ್ದಾರೆ. ಉಳಿದಿದ್ದ ಹಣ ಎಲ್ಲ ಇವರೇ ಲೂಟಿ ಹೊಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಮೊಟ್ಟ ಮೊದಲು ಮಾಧ್ಯಮಗಳಲ್ಲಿ ಹೇಳಿದ್ದು ಜನಾರ್ದನ್ ರೆಡ್ಡಿ. ಇವತ್ತು ಅದು ಸತ್ಯ ಆಯಿತು. ಯಾಕೆಂತಂದ್ರೆ ಇವತ್ತು ನಮ್ಮ ನಾಗೇಂದ್ರಗೆ ಆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ಕೋರ್ಟ್ ಅಲ್ಲಿ ಅಪ್ರೂವಲ್ ಆಗಿಬಿಡ್ತಾ ಇದ್ದ. ದುಡ್ಡೆಲ್ಲ ನೀವು ತಿಂದು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸಿ ನನ್ನ ಬಲಿಪಶು ಮಾಡಿ ಜೈಲಿಗೆ ಹಾಕಿದೆ, ಎಲ್ಲ ನಾನು ಕೋರ್ಟಲ್ಲಿ ಹೋಗಿ ನಾನು ನಿಂತ್ಕೊಂಡು ಹೇಳ್ಬಿಡ್ತೀನಿ ಅಂತ ಹೇಳಿ ಅಪ್ರೂವಲ್ ಆಗೋದಕ್ಕೆ ರೆಡಿ ಆಗಿದ್ದಕ್ಕೆ ಇವತ್ತು ನಾಗೇಂದ್ರ ರೆಡ್ಡಿ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಟ್ಟಿರೋದು. ಇದರಲ್ಲಿ ಏನು ಎರಡನೇ ಮಾತೇನಿಲ್ಲ. ಹಾಗಾಗಿ ನನಗೂ ಕೂಡ ಒಂದು ರೀತಿ ನಾಗೇಂದ್ರ ಬಗ್ಗೆ ಅನುಕಂಪನು. ಕಾರಣ ಏನಂತಂದ್ರೆ ಪಾಪ ಅವನಿಗೆ ಕೊಟ್ಟಿದ್ದು ಒಂದು 10-20 ಕೋಟಿ ಕೊಟ್ಟು ಉಳಿದಿದ್ದೆಲ್ಲ ಅವ್ನು ತಿಂದ್ಬಿಟ್ಟು ನಮ್ಮ ಬಳ್ಳಾರಿಯವರು ಯಾವುದೇ ಪಾರ್ಟಿ ಆಗಲಿ ಬಲಿಪಶು ಮಾಡಿಬಿಟ್ರಲ್ಲ ಅನ್ನೋ ನೋವಿತ್ತು. ಇವತ್ತು ನಮ್ಮವನು ಕೂಡ ಕರೆಕ್ಟ್ ಆಗಿ ಅವರೆಲ್ಲರನ್ನ ನೀವೇನೇನ್ ತಿಂದಿದ್ದೀರಲ್ಲ ಅದೆಲ್ಲ ಪಟ್ಟಿ ಮಾಡಿ ಭಾರತೀಯ ಜನತಾ ಪಕ್ಷ